ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಯಾವುದೆಲ್ಲ ಹೂವನ್ನ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಮೊದಲಿಗೆ ನಾನು ವೈಟ್ ಕಲರ್ ಸೇವಂತಿಗೆ ಫ್ಲವರ್ ಇದು ಸ್ಟಾರ್ಟಿಂಗ್ ಬಂದಿರೋದು. ಇವಾಗ ಎಲ್ಲ ಗಿಡದಲ್ಲೂ ಒಂದೊಂದು ಫಸ್ಟು ಯಾವ್ಯಾವ ಗಿಡಗಳೆಲ್ಲ ಚೆನ್ನಾಗಿ ಬಂದಿದ್ದು ಅದರಲ್ಲಿ ಬೇಗ ಮೊಗ್ಗಾಗಿ ಹೂಗಳಾಗಿದೆ. ಇದು ವೈಟ್ ಕಲರ್ ಸೇವಂತಿಗೆ, ಇಲ್ಲೆಲ್ಲ ಫುಲ್ಲು ವೈಟೇ ಇರೋದು. ಹಾಗೆ ಸ್ವಲ್ಪ ರೋಸನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದು ಕಟ್ ಮಾಡಿದ್ಮೇಲೆ ಗಿಡ ತುಂಬ ಚೆನ್ನಾಗಿ ಒಡೆದು ಹೂವು ಬಂದಿದೆ. ಈ ರೀತಿಯಾಗಿ ನಾನು ಪ್ರತಿ ಸಲ ವೀಡಿಯೋ ಮಾಡಿದಾಗಲೂ ಹೇಳ್ತೀನಿ, ಯಾವುದೆಲ್ಲ ಗೊಬ್ಬರಗಳನ್ನ ಹಾಕ್ತಾಯಿದ್ದೀನಿ ಅಂದಾಗೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತಾನೆ ಇದ್ದೀನಿ ಸ್ನೇಹಿತರೆ. ನೋಡಿ ಯಾವ ರೀತಿ ಹೂವು ಬಂದಿದೆ ಅಂತ. ಇದಂತೂ 3 ಕಲರ್ ಆಗಿಬಿಟ್ಟಿದೆ ನಮ್ಮ ಗಾರ್ಡನ್ನಲ್ಲಿ. ಒಂದು ಹೂವು ಇದ್ರ ಒರಿಜಿನಲ್ ಕಲರೇ ಬೇರೆ, ಆದರೆ ಡಿಫ್ರೆಂಟ್ ಕಲರು. ಇದು ಒರಿಜಿನಲ್ ಕಲರು. ಇಲ್ಲಿ ನಾನು ಫಸ್ಟು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೂ ಕೂಡ ಅದೇ ಕಲರ್ ಹೂವು ಬರ್ತಾಯಿತ್ತು. ಆದರೆ ಈಗ ಚೇಂಜ್ ಆಗಿದೆ, ಈ ರೀತಿಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಒಂದು ಹೂವು, ಇದು ಸೇವಂತಿಗೆ ಹೂವು. ಎಷ್ಟು ದಪ್ಪ ಸೈಜ್ ಬಿಡುತ್ತೆ ಅಂದರೆ ಅರಳಿ ನೋಡಿ ಎಲ್ಲ ನಾನು ಹಾಗೆ ಬಿಟ್ಬಿಟ್ಟಿದ್ದೆ, ಕಿತ್ಕೊಂಡೇ ಇರಲಿಲ್ಲ. ಹೂವನ್ನ ಎಲ್ಲ ಉದುರೋಗ್ತಾ ಇದೆ ಅರಳಿ ಎಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಹೂವು ಮಾತ್ರ. ನಾನೇ ಕಿತ್ಕೊಂಡಿರಲಿಲ್ಲ. ವೈಟ್ದು ಇವಾಗ ಹಾರ್ವೆಸ್ಟ್ ಮಾಡ್ಕೊಬಿಡ್ತಾಯಿದ್ದೀನಿ. ಗಿಡ ಯಾವ್ದು ಬಂದಿದೆ ಅದೆಲ್ಲ ಫುಲ್ಲು ವೈಟೇ ಫಸ್ಟು ಸ್ಟಾರ್ಟಿಂಗ್ ಬಂದಿರೋದು. ವೈಟು ಮತ್ತು ಪರ್ಪಲ್ಲು ಕೂಡ ಬಂದುಬಿಟ್ಟಿದೆ ಹೂವು. ಬೇರೆ ಎಲ್ಲೋ ಯಾವುದೂ ಬಂದಿಲ್ಲ, ಬೇರೆ ಕಲರ್ಸ್ಗಳು ಯಾವುವು ಬಂದಿಲ್ಲ. ನೋಡಿ ಇದೆಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆದಿದೆ. ಆದರೆ ಪರ್ಪಲ್ಲು, ವೈಟು, ಇದೊಂದು ಕಲರು ಡಿಫ್ರೆಂಟ್ ಕಲರು ಅಂತ ಹೇಳಿದ್ನಲ್ಲ, ಅದು ನೋಡಿ ಇದು ಅದೇ ಕಲರೇನೇ, ಆದರೆ ಎಲ್ಲೋ ಕಲರ್ ಥರ ಕಾಣಿಸ್ತಾ ಇದೆ. ಇದು ಪರ್ಪಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂವು ಅಂತ. ಪರ್ಪಲ್ ಗಿಡ ನಾನು ಎಷ್ಟು ಗಿಡ ಹಾಕಿದ್ನೋ ಅಷ್ಟು ಗಿಡದಲ್ಲೂ ಕೂಡ ಹೂವು ಬಂದುಬಿಟ್ಟಿದೆ ಅದು. ಹಾಗೆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಅವನ್ನ ಕಿತ್ತು ಬೇರೆ ಕಡೆ ಹಾಕೋಬೇಕು ಸ್ನೇಹಿತರೆ. ಅವನ್ನ ಗಿಡಗಳನ್ನ ನಾವು ಹೆಚ್ಚಿಸ್ಕೊತಾ ಇರ್ಬೋದು. ಅವಾಗ ಆ ಹೂವು ಕಮ್ಮಿ ಆದಾಗೆಲ್ಲ ಗಿಡಗಳು ಬರ್ತಾನೆ ಇರ್ತವೆ. ಅದನ್ನ ನಾನು ಗಿಡಗಳನ್ನ ಬೇರೆ ಕಡೆ ಹಾಕ್ಕೊಂಡು ಗಿಡಗಳನ್ನ ಹೆಚ್ಚಿಸ್ಕೊಳ್ತಾ ಇರ್ತೀನಿ. ಇಲ್ಲಿ ನೋಡಿ ಒಂದು ಗಿಡ ನಾನು ಚಿಕ್ಕದು ಎಣ್ಣೆ ಇದರಲ್ಲಿ ಹಾಕಿರೋದು, ಪಾಟಲ್ಲಿ ಕಟ್ ಮಾಡಿಬಿಟ್ಟು ಎಣ್ಣೆದು. ನೋಡಿ ಎಷ್ಟು ಉದ್ದ ಬಂದಿದೆ ಅಂತ, ಎಲ್ಲ ಮೊಗ್ಗಾಗಿದೆ ಇವಾಗ. ಅದು ವೈಟ್ ಕಲರೇನೆ ಅದೂ. ಅದು ತುಂಬ ಚೆನ್ನಾಗಿ ಬಂದಿದೆ. ಶಂಖಪುಷ್ಪ ಹೂವು ಯಾರೋ ಬೆಳಿಗ್ಗೆನೇ ಬಂದು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಾಗ ಸ್ವಲ್ಪನೇ ಇರೋದು, ಒಂದು 5-6 ಸಿಕ್ತು ಅಷ್ಟೇ. ಯಾರೋ ಬೆಳಗ್ಗೆ ತೊಗೊಂಡು ನೀರು ಕುಡಿಬೇಕಿದ್ರು ಅಂದ್ಬಿಟ್ಟು ಕಿತ್ಕೊಟ್ಟೋಗಿದ್ರು. ಹಾಗೆ ದಾಸವಾಳ ಹೂವನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಲ್ಲ ಒಂದೊಂದು ಎರಡೆರಡು ಆ ರೀತಿಯಾಗಿ ಬಂದಿದೆ. ಇವತ್ತೇನು ಜಾಸ್ತಿ ಇಲ್ಲ ದಾಸವಾಳ. ದಿನ ಗಿಡ ತುಂಬ ಇರ್ತಾಯಿತ್ತು, ನಾನೇ ವೀಡಿಯೋನೇ ಮಾಡ್ತಾ ಇರಲಿಲ್ಲ ದಾಸವಾಳದ್ದು ಹೂವುದು. ಈಗೆಲ್ಲ ಒಂದೊಂದು ಬಂದಿದೆ ಅಷ್ಟೇ. ಡ್ರ್ಯಾಗನ್ ಫ್ರೂಟ್ಸ್ ಇದು ಮೊದಲನೇ ಇದು ಕಾಯಾಗಿರೋದು. ಹಾಗೆ ಎಲ್ಲ ಗಿಡದಲ್ಲೆಲ್ಲ ಫುಲ್ಲು ಹೂವು ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಅಲ್ಲೇ ಒಂದು ಟೊಮೊಟೊ ಗಿಡ ಆದಾಗ ಅದೇ ಹುಟ್ಟಿರುವಂಥದ್ದು. ಇದು ನಾನೇನು ಹಾಕಿರಲಿಲ್ಲ, ಹಾಗೆ ಬಿಟ್ಟಿದೆ. ಅದೆಲ್ಲ ಕಾಯಾಗಿದೆ. ಇದು ಕೂಡ ಅಷ್ಟೇ, ಮೆಣಸಿನ ಗಿಡನೂ ಅದು ಡ್ರ್ಯಾಗನ್ ಫ್ರೂಟ್ಸ್ ಗಿಡದೊಳಗಡೆ ಹುಟ್ಟಿರೋಂಥದ್ದು. ನೋಡಿ ರೋಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ ಗಿಡದಲ್ಲಿ ರೋಸ್. ಇವಾಗ ನಾನು ಹಾಕಿರುವಂತಹ ಗೊಬ್ಬರ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅಂದರೆ ರೋಸ್ ಗಿಡಗಳಿಗೆ, ಎಲ್ಲ ರೋಸ್ ಗಿಡದಲ್ಲೂ ಹೂವು ತುಂಬಾ ಚೆನ್ನಾಗೇ ಬರ್ತಾಯಿದ್ದಾವೆ. ಇಲ್ಲಿ ದಾಸವಾಳ ಬಂದರೆ ಇದು ಒಂದೇ ಗಿಡದಲ್ಲಿ ಒಂದು ಹೈಬ್ರಿಡು ಬಿಡುತ್ತೆ, ಒಂದು ಕೂಡ ಬಿಡುತ್ತೆ. ಅದು ಮಳ್ಳೆ ಗಿಡದಲ್ಲಂತೂ ಹೂವು ಸ್ಟಾರ್ಟ್ ಆಗಿಬಿಡ್ತು ಅಂದರೆ ನನಗೆ ಕಟ್ಟೋಕ್ಕೆ ಟೈಮ್ ಸಾಲಲ್ಲ, ಅಷ್ಟು ಹೂವು ಬರ್ತಾನೆ ಇರ್ತದೆ. ಇನ್ನು ಗಿಡ ತುಂಬ ಹೂವು ಸಿಕ್ಕಾಪಟ್ಟೆ ಆಗಿಬಿಟ್ಟೈತೆ ಇವಾಗ. ಅದನ್ನು ಕಿತ್ತು ಡೈಲಿ ಬಿಡಿಸೋದು ಕಟ್ಟೋದು ಇದೇ ನಮ್ಮ ಕೆಲಸ ಆಗಿಬಿಡುತ್ತೆ. ಇದಂತೂ ಬಂದುಬಿಟ್ರೆ ಈಗಲಂತೂ ಸಿಕ್ಕಾಪಟ್ಟೆ ಬಂದುಬಿಟ್ಟೈತೆ ಸ್ನೇಹಿತರೆ. ನೋಡಿ ಇಷ್ಟು ಹೂವನ್ನ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನನ್ನ 2 ದಿನದ್ದು ಮಳ್ಳೆ ಹೂವನ್ನ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ ಇದು ಒಂದಿನದ್ದು, ಆ ಬಾಕ್ಸಲ್ಲಿರೋದು ಒಂದಿನದ್ದು. ನನಗೆ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಪೂಜೆ ಮಾಡೋದಕ್ಕೆ ಹೂವನ್ನ ಈ ರೀತಿಯಾಗಿ ಇಟ್ಕೊಂಡಿದ್ದೆ. ನೋಡಿ ಸ್ಟೋರ್ ಮಾಡಿ 2 ದಿನದ ನಿನ್ನೆದು ಮತ್ತು ಮೊನ್ನೆದು. ಇವತ್ತಿನ್ನೂ ಹಾರ್ವೆಸ್ಟ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಇಷ್ಟು ಹೂವು ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸಿಕ್ಕಿರುವಂಥದ್ದು. ಹಾಗೆ ಗಾರ್ಡನ್ನಲ್ಲಿ ತುಂಬಾ ಸತ್ಯ ಬಂದಿತ್ತು. ಒಂದು ಸೈಡ್ ಎಲ್ಲ ಕ್ಲೀನ್ ಮಾಡಿ ಸೇವಂತಿಗೆ ಸಸಿಗಳನ್ನ ಹಾಕ್ಕೊಂಡಿದ್ದೆ ಮೊನ್ನೆ ವೀಡಿಯೋ ಅಪ್ಲೋಡ್ ಮಾಡಿದಾಗ. ಇವಾಗ ಇನ್ನೊಂದು ಸೈಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ, ಆದರೆ ಮಳೆ ಹನಿ ಸ್ಟಾರ್ಟ್ ಆಗ್ತಾಯಿದೆ. ಹೆಂಗೆ ಕೀಳೋದು ಅಂತ ಅಂದ್ಕೊಂಡಿದ್ದೀನಿ.
ನೋಡೋಣ ಆಗುತ್ತೆ ಅಂದರೆ ಕಿತ್ಬಿಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಮಳೆ ಬಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಳೆ ಕಮ್ಮಿ ಆಯಿತು. ಹಾಗೆ ಕಿತ್ತಾಕ್ಬಿಡೋಣ. ಇದಂತೂ ಸಿಕ್ಕಾಪಟ್ಟೆ ಆಗಿಬಿಟ್ಟೈತೆ, ಗಿಡಗಳೇ ಕಾಣಿಸಲ್ಲ, ಇದೇ ಕಾಣಿಸುತ್ತೆ. ಇದು ಒಂದು ವಾರಕ್ಕೊಂದು ಸಲನಾದರೂ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಇದು ಏನು ಸತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬಾ ಬಂದುಬಿಟ್ಟಿದೆ ನಮ್ಮ ಗಾರ್ಡನ್ನಲ್ಲಿ. ಅದು ಒಂದು ಸೈಡ್ ಇದೆ ಅಷ್ಟೇ, ಇನ್ನೊಂದು ಸೈಡ್ ಏನಿಲ್ಲ. ನೋಡಿ ಈ ರೀತಿಯಾಗಿ ಗಿಡನೇ ಕಾಣಿಸಲ್ಲ, ಆ ರೀತಿಯಾಗಿ ಬಂದುಬಿಟ್ಟೈತೆ. ನೋಡಿ ಹಿಂಗೆ ಸಣ್ಣ ಸಣ್ಣಗೆ ಎಲೆ ಇದೆ, ಒಂಥರ ಶೋ ಪ್ಲ್ಯಾಂಟ್ ಥರ ಕಾಣಿಸುತ್ತೆ, ಆ ರೀತಿಯಾಗಿ ಬಂದಿದೆ ನಮ್ಮ ಗಾರ್ಡನ್ನಲ್ಲಿ. ಇದನ್ನೆಲ್ಲ ಸ್ವಲ್ಪ ಕೀಳೋಣ ಅಂದ್ಬಿಟ್ಟು ಆಗಲೇ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದೆಲ್ಲ ಕ್ಲೀನ್ ಮಾಡಿದ್ರೆ ಸೇವಂತಿಗೆ ಗಿಡಗಳಿಗೆ ಗೊಬ್ಬರ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಈ ರೀತಿಯಾಗಿ ಬರುತ್ತಾನೆ. ಇವಾಗೆಲ್ಲ ಕಿತ್ತಿದ್ದೀನಿ, ಇನ್ನೊಂದು ವಾರ ಆದರೆ ಸಾಕು. ಇಷ್ಟೊಂದು ಬರುತ್ತೆ ಅಂದರೆ ಇದು ಏನು ಸತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾರ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿದೆ, ಇಷ್ಟೆಲ್ಲ ಕ್ಲೀನ್ ಮಾಡಿ ಸತ್ತೆಲ್ಲ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೇವಂತಿಗೆ ಸಸಿಗಳು ಎಲ್ಲ ಮೊಗ್ಗಾಗ್ತಾ ಇದ್ದಾವೆ. ಒಂದೊಂದು ಇನ್ನೂ ಇನ್ನೂ ಬೆಳೀತಾನೆ ಇದ್ದಾವೆ. ಡೈರೆ ಗಿಡಗಳೆಲ್ಲ ಮಧ್ಯದಲ್ಲಿ ಒಂದೊಂದು ಹಾಕ್ಕೊಂಡಿದ್ದೀನಿ ನಾನು ಇವಾಗ. ಅವು ಕೂಡ ತುಂಬ ಚೆನ್ನಾಗೇ ಬಂದಿದ್ದಾವೆ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಗಾರ್ಡನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೇವಂತಿಗೆ ಗಿಡಗಳೆಲ್ಲ ಮೊಗ್ಗಾಗಿದ್ದಾವೆ ಇವಾಗ. ಅಲ್ಲೇ ಮಧ್ಯದಲ್ಲಿ ಕೂಡ ನಾನು ತರಕಾರಿ ಗಿಡಗಳು, ಇಲ್ಲಿ ಸೌತೆಕಾಯಿ ಗಿಡ ಮತ್ತು ಬೀನ್ಸು ಇದೆಲ್ಲ ನಾನು ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ಅಲ್ಲಿ ನಿಂಬೆ ಹಣ್ಣಿನ ಗಿಡನೂ ಕೂಡ ಇದೆ. ಇಲ್ಲೇ ನಾನು ಎರಡೇ ದಾಸವಾಳ ಗಿಡ ನೆಲದಲ್ಲಿ ಹಾಕಿರೋದು. ಇದೆಲ್ಲ ಫುಲ್ಲು ನಾನು ಗ್ರೋ ಬ್ಯಾಗಲ್ಲೇ ಹಾಕ್ಕೊಂಡಿರೋದು. ಇಲ್ಲಿ ಶುಂಠಿ, ಮನೆಗೆ ಬೇಕಾಗುವಂತಹ ಎಲ್ಲ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಪ್ರತಿಯೊಂದು ಕೂಡ ನಾನು ನಮ್ಮ ಗಾರ್ಡನ್ನಲ್ಲೇ ಬೆಳ್ಕೊಳ್ಳೋದು. ನಂಗೆ ತುಂಬ ಚೆನ್ನಾಗಿ ನಾನು ಗಾರ್ಡನ್ನ ಮೇಂಟೈನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸೌತೆಕಾಯಿ ಗಿಡ ಎಷ್ಟು ಚೆನ್ನಾಗಿ ಹರಡ್ತಾ ಇದೆ. ಅಲ್ಲಿ ಜಾಗನೇ ಇಲ್ಲ. ಅಲ್ಲಿ ಬೆಂಡೆಕಾಯಿ ಗಿಡ ಮತ್ತು ಲಾಂಗ್ ಬೀನ್ಸ್ ಗಿಡ, ಸೌತೆಕಾಯಿ ಗಿಡ, ಡೈರೆ ಗಿಡ ಮತ್ತು ಸೇವಂತಿಗೆ ಸಸಿಗಳು ಎಲ್ಲ ಫುಲ್ಲು. ಇದು ಮೊನ್ನೆ ಕ್ಲೀನ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೆ. ಕಟಿಂಗ್ ಸೇವಂತಿಗೆ ಗಿಡ ಇಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಅಲ್ಲಿ ಈ ಕಡೆ ಸೈಡ್ ಹಾಕಿರೋದು. ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಡೈರೆ ಗಿಡಗಳು. ಅಲ್ಲೇ ಮಧ್ಯದಲ್ಲೆಲ್ಲ ಒಂದೊಂದು ಇದನ್ನು ಹಾಕ್ಕೊಂಡಿದ್ದೀನಿ ನಾನು, ಬೆಂಡೆಕಾಯಿ ಗಿಡಗಳನ್ನ. ಇಲ್ಲದ ಸೊಪ್ಪು ಬರಬೇಕು, ತರಕಾರಿನೂ ಬರಬೇಕು, ಗಿಡಗಳು, ಹೂವಿನ ಗಿಡಗಳು ಚೆನ್ನಾಗಿ ಬರಬೇಕು ಅಂತ ಇವಾಗ ಕ್ಲೀನ್ ಮಾಡಿದ ಸತ್ತೇನೆಲ್ಲ ನಾನು ಈ ರೀತಿ ಪಾಟ್ಗೆ ತುಂಬಿಟ್ಕೊಂಡಿದ್ದೀನಿ. ಇದೇ ರೀತಿ ನನಗೆ ಗೊಬ್ಬರ ಇಲ್ಲ ಅಂತ ಅಂದರೆ ಈ ರೀತಿ ನಾನು ಗಾರ್ಡನ್ ವೇಸ್ಟ್ನ ಈ ರೀತಿ ಗ್ಲೋ ಬ್ಯಾಗಲ್ಲಿ ತುಂಬಿಟ್ಕೊಳ್ತೀನಿ. ಇದು ನಾನು ಇನ್ನೂ ಎಕ್ಸ್ಟ್ರಾ ಗಿಡಗಳು ಹಾಕೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಗ್ರೋ ಬ್ಯಾಗ್ಗಳನ್ನ ತರಿಸ್ಕೊಂಡಿದ್ದೆ, ಪಾಟ್ಗಳು ಇವೆಲ್ಲ. ಈಗ ಗೊಬ್ಬರ ಇಲ್ಲ, ಬರೀ ಮಣ್ಣಿದೆ ಅಷ್ಟೇ. ಅದಕ್ಕೆ ಇವಾಗ ಒಂದು 3 ಪಾಟ್ಗೆ ನಾನು ಗಾರ್ಡನ್ ಕ್ಲೀನ್ ಮಾಡಿದಾಗ ಇರುವಂತಹ ವೇಸ್ಟ್ಗೆ ಇವಾಗ ಮಣ್ಣನ್ನು ತುಂಬ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಏನಾದರೂ ಗೊಬ್ಬರ ಇಲ್ಲ ಅಂತ ಅಂದರೆ ಈ ರೀತಿ ಗಾರ್ಡನ್ ವೇಸ್ಟ್ ಆಗಿರ್ಬೋದು, ಕಿಚನ್ ವೇಸ್ಟ್ ಆಗಿರ್ಬೋದು, ಈ ಥರ ವೇಸ್ಟ್ನ ತುಂಬಿಟ್ಟು ಮಣ್ಣನ್ನು ತುಂಬಿಟ್ಕೊಂಡು ನಾವು ಗಿಡಗಳನ್ನ ಹಾಕ್ಕೊಂಡ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ. ಯಾವ ಗಿಡನೂ ಕೂಡ ಹಾಳಾಗೋದಿಲ್ಲ. ನಿಮ್ಗೆ ಗೊಬ್ಬರ ಇಲ್ಲ ಅಂತಂದರೆ ಈ ರೀತಿಯಾಗಿ ಮಾಡಿಕೊಡಿ. ಗೊಬ್ಬರ ಇತ್ತು ಅಂದರೆ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಮತ್ತು ವೇಸ್ಟನ್ನು ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತವೆ ಗಿಡಗಳು. ನಾನಿಲ್ಲಿ ಅಲ್ವೇರಾ ಗಿಡನ ಹಾಕ್ಕೊಳ್ತಾ ಇದ್ದೀನಿ. ನನಗಿದು ಕವರಲ್ಲಿ ಹಾಕಿಟ್ಕೊಂಡಿದ್ದೆ, ಅದನ್ನು ಒಂದು ಪಾಟಲ್ಲಿ ಹಾಕಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ನಾನೊಂದು ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. 4 ಪಾಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಈ 4 ಪಾಟ್ಗೆ ನಾನು ಬ್ರಹ್ಮಕಮಲ ಗಿಡಗಳನ್ನ ಇಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಈ ಕಡೆ ಒಂದು ಅಡಿಕೆ ಗಿಡದ ಹತ್ರ ಒಂದು ಹಾಕ್ಕೊಂಡಿದ್ದೆ, ಅದನ್ನು ಇವಾಗ ಕಿತ್ತುಬಿಟ್ಟೆ. ಮತ್ತು ಇನ್ನೊಂದು ಸೈಡ್ ಅಡಿಕೆ ಗಿಡ ಇದೆಯಲ್ಲ, ಅಲ್ಲೂ ಕೂಡ ಒಂದು ತೆಗೆದಿಟ್ಟಿದೆ ಸತೆ ಕ್ಲೀನ್ ಮಾಡಬೇಕಾದ್ರೆ. ಈ ರೀತಿಯಾಗಿ ಬೇರು ಬಿಟ್ಟಿದ್ದಿದ್ದು ಆಲ್ರೆಡಿ, ಅದನ್ನು ಕೂಡ ನಾನು ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬಂದರೆ ನನಗೆ ಸ್ನೇಕ್ ಪ್ಲ್ಯಾಂಟ್ ಗಿಡನ ನಾನು ಒಂದೇ ಒಂದು ರೋಸ್ ಗಿಡದೊಳಗಡೆ ಹಾಕ್ಕೊಂಡಿದ್ದೆ, ಪಾಟ್ ಇಲ್ಲ ಅಂತೇಳ್ಬಿಟ್ಟು. ಈಗ ಪಾಟ್ ತೊಗೊಂಡು ಮಣ್ಣಾಕಿ ರೆಡಿ ಮಾಡ್ಕೊಂಡಿದ್ದೇನಲ್ಲ, ಅದಕ್ಕೂ ಕೂಡ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಆಲ್ರೆಡಿ ಮನೆ ಮುಂದೆ ಈ ರೀತಿ ಹಾಕ್ಕೊಂಡಿದ್ದೆ ನಾನು ಪೇಂಟ್ ಬಾಕ್ಸಲ್ಲಿ ಅಂತೇಳ್ಬಿಟ್ಟು ಇವಾಗ ಬೇರೆ ಅಲ್ವೇರನ್ನ ಆ ರೀತಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಬ್ರಹ್ಮಕಮಲ ನೋಡಿ, ಫ್ಲವರ್ ಎಲ್ಲ ಮೊಗ್ಗಾಗಿದೆ. ಇವಾಗ ಮನೆ ಮುಂದೆ
ಅಷ್ಟೊಂದೇ ಇದೆ. ನನಗಂತೂ ತುಂಬಾ ಇಷ್ಟ ಬ್ರಹ್ಮಕಮಲ ಗಿಡ ಬೆಳೆಸೋದಕ್ಕೆ. ಅದಕ್ಕೆ ಅದು ಇನ್ನೂ 2 ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು, ಇದು ಮುಂದೆಗಡೆ ಮಾತ್ರ ಇರುತ್ತೆ, ಅಲ್ಲಿ ಹಿಂದೆಗಡೆ ಹೂವಿನ ಗಿಡದ ಹತ್ರನೂ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ನಾನು 2 ಗಿಡನ ನನಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಕ್ ಪ್ಲ್ಯಾಂಟು ಮತ್ತು ಅಲ್ವೇರಾ ಮುಂದೆಗಡೆ ಇದೆ, ಅದನ್ನು ತೆಗೆದುಬಿಡೋಣ, ಪೇಂಟ್ ಬಾಕ್ಸಲ್ಲಿ ಇರೋದ್ರಿಂದ ಅದನ್ನು ತೆಗೆದುಬಿಡೋಣ ಅಂದ್ಬಿಟ್ಟು ನಾನು ಈ ರೀತಿ ಪಾಟ್ಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಮಳೆ ಬರ್ತಾ ಇದೆ, ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.